ಮಂಗಳವಾರ ಮಡಿಕೇರಿ ವ್ಯಾಪ್ತಿಯಲ್ಲಿ ಭಾರೀ ಮಳೆ ಸುರಿದ ಪರಿಣಾಮ ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಏರು ರಸ್ತೆಯಲ್ಲಿ ಭೂಕುಸಿತ ಸಂಭವಿಸಿದೆ. ಬಿರುಸಾಗಿ ಸುರಿದ ಭಾರೀ ಮಳೆಗೆ ನಗರದ ಸರ್ಕಾರಿ ಬಸ್ ನಿಲ್ದಾಣದಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣಕ್ಕೆ ತೆರಳುವ ಏರು ಮಾರ್ಗದಲ್ಲಿದ್ದ ಪಾದಚಾರಿ ಮಾರ್ಗ ಕೊಚ್ಚಿಹೋಗಿದೆ. ಮಡಿಕೇರಿ ನಗರಸಭೆಯಿಂದ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಪಾದಚಾರಿ ಮಾರ್ಗ ಇದಾಗಿತ್ತು. ಭೂಕುಸಿತ ಹಿನ್ನೆಲೆಯಲ್ಲಿ ಈಗಿನಿಂದಲೇ ಮಡಿಕೇರಿಯ ನಗರ ಟ್ರಾಫಿಕ್ ಪೊಲೀಸ್ನಿಂದ ಒನ್ ವೇ ವಾಹನ ಸಂಚಾರ ನಿಯಮ ಜಾರಿ ಮಾಡಲಾಗಿದೆ. ಇಲ್ಲಿ ಕೊಡಗಿನ ಪರಿಸ್ಥಿತಿ ಈ ತರ ಮಳೆ ಬರೆ ಕಟ್ಟಿ ಕೊಡಕ್ಕಾಗಲ್ಲ. ನಮ್ಮ ನಗರಸಭೆಯಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕಲ್ಪನೆ ವ್ಯವಸ್ಥೆ ಮಾಡಿ ಯಾರ ಮನೆ ಬೀಳಕ್ಕಾಗ್ತಾ ಉಂಟೋ ಅವ್ರ ಮನೆಗೆ ಕೊಡಿ. ಮನೆಗೆ ಬರೀ ಸಂಬಂಧಪಟ್ಟಿಲ್ಲ. ಮೇಡಮ್ ಮುಂದೆ ಬನ್ನಿ ಮೇಡಮ್, ಅವ್ರ ಜೊತೆ ಬನ್ನಿ, ಅವ್ರ ಜೊತೆ ಬನ್ನಿ, ಕೇಳ್ತೀವಿ ಕೇಳಿ. ಸರ್ ಕೊಡೆ ಬರ್ತೀವಿ ಸರ್, ಸರ್ ಸರ್ ಕೊಡೆ ಬರ್ತೀವಿ, ಕೊಡೆ 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 ಬರ್ತೀವಿ ಚೂರು ಇದು ಕೆಎಸ್ಆರ್ಟಿಸಿ ಮಡಿಕೇರಿ ನಗರದ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಸಂಪರ್ಕ ಮೇನ್ ರಸ್ತೆಯಲ್ಲಿ ನಿನ್ನೆ ಜೋರು ಮಳೆ ಇರೋದ್ರಿಂದ ಪ್ಲಸ್ ನಿನ್ನೆ ನೈಟಿಂದ ಸಂಜೆಯಿಂದ ಇಲ್ಲಿ ಗಂಟೆ 3-3.5 ಇಂಚು 4 ಇಂಚು ಮಳೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಮುಂಚೆನೂ ಒಂದು ಸಲ ಕುಸಿತಿತ್ತು 2012 ಇಸಲಿ. ಅದ ನಂತರ ಈ ತಡೆಗೋಡೆ ಕಾಮಗಾರಿ ಸಂಪೂರ್ಣ ಆಗಿರಲಿಲ್ಲ. ಆ ವಿಚಾರದಲ್ಲಿ ಇಲ್ಲಿ ನಮ್ಮ ಕೆಎಸ್ಆರ್ಟಿಸಿ ಡಿಪೋಯಿಂದ ಎಲ್ಲ ನಮ್ಮ ವಾಹನ ಅಂದರೆ ನಮ್ಮ ಪ್ಯಾಸೆಂಜರ್ಸ್ ಅವರು ಬಂದು ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಿಲ್ತಾರೆ. ಹೆವಿ ಗಾಡಿಗಳು ತುಂಬ ಇದೆ. ಆ ವಿಚಾರದಲ್ಲಿ ಕುಸಿಯಂಥ ಪರಿಸ್ಥಿತಿ ಅಂದರೆ ಜಾಸ್ತಿ ಆಗೋಂಥ ಪರಿಸ್ಥಿತಿ ನನ್ನ ನೋಡೋದ್ರೆ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ರಸ್ತೆ ಸಂಪರ್ಕನೂ ಬ್ಲಾಕ್ ಮಾಡೋಕ್ಕೆ ಹೇಳಿದ್ದೀವಿ. ಇಮಿಡಿಯೇಟಾಗಿ ಸ್ಯಾಂಡ್ ಬ್ಯಾಗು ಏನು ಟೆಂಪ್ರರಿಗೆ ತಾತ್ಕಾಲಿಕವಾಗಿ ಏನು ಸ್ಯಾಂಡ್ ಬ್ಯಾಂಗಿಂಗ್ ಹಾಕ್ಬಿಟ್ಟು ಅದನ್ನ ಭದ್ರತೆ ಮಾಡೋಕ್ಕೆ ಈಗ ಸ್ಟಾರ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಮಾತ್ರ ಅದೇನು ನಮ್ಮ ಸಿಬ್ಬಂದಿಗಳದ್ದು ಸೇಫ್ಟಿ ಆಗಿರಬೇಕು. ಯಾಕಂತಂದರೆ ನೋಡಿದಂಥ ಸಂದರ್ಭದಲ್ಲಿ ಕುಸಿಯಂಥ ಚಾನ್ಸಸ್ ಜಾಸ್ತಿ ಇದೆ. ಆ ವಿಚಾರದಲ್ಲಿ ರಸ್ತೆನೂ ಒಂದು ರೀತಿಯಲ್ಲಿ ಡೈವರ್ಟ್ ಮಾಡಬೇಕು. ದಯವಿಟ್ಟು ನಾವು ತಮ್ಮ ಮುಖಾಂತರ ಈ ರಸ್ತೆ ಬಂದಾಗಿದೆ ಅಂತ ನಿಮ್ಮ ನ್ಯೂಸ್ ಮುಖಾಂತರ ಸಾರ್ವಜನಿಕರಿಗೆ ಹೇಳಿದ್ರೆ ಅನುಕೂಲ ಆಗುತ್ತೆ. ಆ ವಿಚಾರದಲ್ಲಿ ಏನು ಸ್ಯಾಂಡ್ ಬ್ಯಾಗಿಂಗ್ ತಾತ್ಕಾಲಿಕವಾಗಿ ಬಸ್ ನಿಲ್ದಾಣದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರಸ್ತೆ ಕಂಪ್ಲೀಟಾಗಿ ಬಂದಾಗಲೇಬೇಕು. ಅದಕ್ಕೆ ಈಗ ನೀವು ಹೇಳ್ದಂಗೆ ನಮ್ಮೇನು ನಮ್ಮ ಹಳೆ ಖಾಸಗಿ ಬಸ್ ಸ್ಟ್ಯಾಂಡಿಂದ ಮೇನ್ ಜಂಕ್ಷನಿಂದ ಪ್ಲಸ್ ಪ್ರೈವೇಟ್ ನಮ್ಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಿಂದ ಸಂಪೂರ್ಣ ರಸ್ತೆ ತಾತ್ಕಾಲಿಕವಾಗಿ ಬಂದ್ ಮಾಡಬೇಕು. ಯಾಕೆಂತಂದರೆ ಇನ್ನೂ ಜಾಸ್ತಿ ಆದರೆ ಪಾಪ ಜೀವಕ್ಕೆ ಏನೂ ತೊಂದರೆ ಆಗ್ಬಾರ್ದು, ಯಾರು ಚಾಲಕರಿಗೆ ಏನೂ ತೊಂದರೆ ಆಗ್ಬಾರ್ದು ಅಂತ ನಾವು ಈಗ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮಳೆ ಅಂತೂ ಕಡಿಮೆ ಆಗೋಂಥದ್ದು ಏನು ಪ್ರೆಡಿಕ್ಷನ್ ಇಲ್ಲ. ಇನ್ನು 2 ದಿವಸ ಜೋರು ಮಳೆ ಇದೆ ಅಂತ ಮಾಹಿತಿ ಇದೆ. ಆ ವಿಚಾರದಲ್ಲಿ ಏನು ಸ್ವಲ್ಪ ಟಾರ್ಪೋಲ್ ಮುಚ್ತಾವ್ರೆ. ಟಾರ್ಪೋಲ್ನೂ ಯಾವ ಕಾರಣಕ್ಕೂ ನಿಲ್ಲಲ್ಲ. ಸ್ಯಾಂಡ್ ಬ್ಯಾಗಿಂಗ್ ಕೆಳಗಿಂದ ಮೇಲಾಗ್ತೀನಿ ಅಂತ ಹೇಳೋರೆ. ಅದಕ್ಕೆ ಕೆಲಸ ಪ್ರಾರಂಭ ಮಾಡ್ತಾರೆ. ಮಾತ್ರ ಸರ್ ಈಗ ಪ್ರೈವೇಟ್ ಬಸ್ ಮತ್ತು ಕೆಎಸ್ಆರ್ಟಿಸಿ ಬಸ್ ಓಡಾಡ್ತಾರೆ. ರೋಡ್ ಏನೋ ಚೇಂಜ್ ಮಾಡ್ತೀರಾ ಸರ್? ರೂಟ್ ಏನೋ ಮಾಡಲೇಬೇಕಾಗುತ್ತೆ. ಅದು ಶಕ್ತಿ ಪ್ರೆಸ್ ರೋಡು 2 ವೇ ಮಾಡಲಿಕ್ಕೆ ನಾವು ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಹೇಳ್ತೀನಿ. ಇಲ್ಲಿಂದ ಮೇಲೆ ಹಂಗೆ ತಗೊಳ್ಳಿಕ್ಕೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಹಂಗೆ ಯೂ ಟರ್ನ್ ತಗೊಳ್ಳಿಕ್ಕೆ ನಾವು ಹೇಳ್ತೀವಿ. ಖಾಸಗಿ ಬಸ್ಗಳನ್ನು ಹಳೆ ನಿಲ್ದಾಣದಲ್ಲಿ ಇಲ್ಲಿ ವ್ಯವಸ್ಥೆ ಮಾಡ್ಬೋದು. ಹೇಗೆ ಹೊಸ ಬಸ್ ನಿಲ್ದಾಣ ಈಗ ಒಂದು ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ತೊಂದರೆ ಆಗ್ಬೋದು ಜನಕ್ಕೆ. ಮಾತ್ರ ಅದೊಂದು ಸ್ವಲ್ಪ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ನಾವು ಹೇಳ್ಕೊಡ್ತೀವಿ. ಓಕೆ ಸರ್.